ಶರಣರಿಂದ ಸ್ಥಾಪಿಸಲ್ಪಟ್ಟಂತಹ ವಿಶ್ವದ ಮೊಟ್ಟಮೊದಲ ಸಂಸತ್ತು ಎಂಬ ಹೆಗ್ಗಳಿಕೆ ಪಡೆದುಕೊಂಡಿರುವ ಶರಣರ ಅನುಭವ ಮಂಟಪವನ್ನ ಗಣೇಶ ಹಬ್ಬದ ಪ್ರಯುಕ್ತ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಈ ಮೂಲಕ ಗಣೇಶ ಹಬ್ಬವನ್ನ ಸಾಮಾಜಿಕ ಸಂದೇಶ ಹಾಗೂ ವೈಚಾರಿಕ ಪ್ರಜ್ಞೆ ಮೂಡಿಸಲು ಮಾಡಿರುವ ಈ ಪ್ರಯತ್ನಕ್ಕೆ ಭೇಷ್ ಎನ್ನಲೇಬೇಕಾಗಿದೆ. ಅನುಭವ ಮಂಟಪದ ನಾಯಕ ಅಲ್ಲಮ ಪ್ರಭು ಅವರ ಎಡಕ್ಕೆ ಅಕ್ಕಮಹಾದೇವಿ, ಬಲಭಾಗಕ್ಕೆ ಹೆಮ್ಮೆಯ ಬಸವಣ್ಣನವರಿಗೆ ನಮಸ್ಕರಿಸಿ ಮಂಟಪದ ಸುತ್ತಲೂ ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಜೇಡರ ದಾಸಿಮಯ್ಯ, ಶರಣ ಸತ್ಯಕ್ಕ, ಹೆಂಡದ ಮಾರಯ್ಯ, ವೀರಬಲ್ಲಾಳ, ನೂಲಿಯ ಚಂದಯ್ಯ, ಕುರುಬಗೊಲ್ಲಾಳ, ಮೇದಾರ ಕೇತಯ್ಯ ಹೀಗೆ ಅನೇಕ ಶರಣರ ಪ್ರತಿಮೆಗಳು ಕಣ್ಣಿಗೆ ತಂಪನೀಯುತ್ತಿದ್ದವು. 12ನೇ ಶತಮಾನದ ಆ ಶರಣರ ಕ್ರಾಂತಿ ಅಂತಿಂತ ಕ್ರಾಂತಿಯಲ್ಲ, ಸೂಳೆಯರನ್ನು ಶರಣೆಯರನ್ನಾಗಿಸಿದ ಜಗತ್ತಿನ ಅದ್ವಿತೀಯ ಕ್ರಾಂತಿಯದು. 12ನೇ ಶತಮಾನದ ಆ ಕ್ರಾಂತಿ ಸಾಮಾಜಿಕ, ಧಾರ್ಮಿಕ ಹಾಗೂ ವೈಚಾರಿಕತೆಗೆ ಸಾಕ್ಷಿಯಾಗಿದ್ದು ಸಮಾಜದ ಎಲ್ಲಾ ಜಾತಿ ವರ್ಗದ ಜನರನ್ನ ಒಟ್ಟುಗೂಡಿಸಿದ ಕ್ರಾಂತಿ. ಬಸವಣ್ಣನವರ ನೇತೃತ್ವದಲ್ಲಿ ಕಟ್ಟಿದ ಆ ಕ್ರಾಂತಿ ಜಾತಿ ವ್ಯವಸ್ಥೆ ಹಾಗೂ ಪುರೋಹಿತಶಾಹಿ ಶೋಷಣೆಗಳ ವಿರುದ್ಧ ಸಮಾನತೆಗಾಗಿ ಹೂವಿನಂತೆ ಅರಳಿದ ಕ್ರಾಂತಿಯದು. ಅನುಭವ ಮಂಟಪದ ಮೂಲಕ ಈ ನಾಡಿನ ಕಟ್ಟಕಡೆಯ ಜಾತಿಯವರಿಗೂ ಅಲ್ಲಿ ಅವಕಾಶ ಕೊಟ್ಟು ಶರಣರು, ಕವಿಗಳು, ತತ್ವಜ್ಞಾನಿಗಳು ಸೇರುತ್ತಿದ್ದ ಸಾಮಾಜಿಕ ಧಾರ್ಮಿಕ ಸಂಸತ್ತು ಜಗತ್ತಿನ ಯಾವ ವಿಶ್ವವಿದ್ಯಾಲಯಗಳು ಹೇಳಿಕೊಡಲಾರದಂತಹ ಬದುಕಿನ ಶ್ರೇಷ್ಠ ಪಾಠ ನಮ್ಮ ಶರಣರ ವಚನಗಳು ಕಲಿಸಿಕೊಡುತ್ತದೆ. ಪುರುಷರು, ಮಹಿಳೆಯರು, ದಲಿತರು, ಶೂದ್ರರು, ಬ್ರಾಹ್ಮಣರು, ವೈಶ್ಯರು ಎಂಬ ಯಾವ ಭೇದವಿಲ್ಲದೆ ನಾವೆಲ್ಲ ಸಮಾಜದ ಸಮಾನ ಜೀವಿಗಳು ಎಂಬ ಕ್ರಾಂತಿಕಾರಿ ಸಂದೇಶ ಸಾರಿದ ಮಹಾಮನೆಯೇ ಈ ಅನುಭವ ಮಂಟಪ. ಕಾಯಕ ಹಾಗೂ ಸಮಾನತೆ ಈ ಅನುಭವ ಮಂಟಪದ ಮೂಲ ಧ್ಯೇಯವಾಗಿತ್ತು. ಬದುಕಿನ ಅನುಭವಗಳನ್ನ ವಚನಗಳನ್ನಾಗಿಸಿ ವಚನಗಳ ಮೂಲಕ ಸಾಮಾಜಿಕ ಸಂದೇಶ, ಸಾಮಾಜಿಕ ಬದಲಾವಣೆ ತಂದಂತಹ 12ನೇ ಶತಮಾನದ ಆ ಕಾಲಘಟ್ಟ ಅದೆಂದಿಗೂ ಅವಿಸ್ಮರಣ. ಇಂತಹ ಅಧಿಕಾರಿ ಬದಲಾವಣೆಗೆ ಪಣ ತೊಟ್ಟು ವೈಚಾರಿಕತೆಯ ಬೆಳಕು ಚೆಲ್ಲಲು ಕಾರಣೀಭೂತರಾದ ಇಂತಹ ಮಹತ್ತರ ಸಂದೇಶ ಸಾರಲು ಕೈಗೊಂಡ ಅವರೆಲ್ಲರ ಪ್ರಯತ್ನ ಮೆಚ್ಚುವಂತದ್ದಾಗಿದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವ, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲ್ಲದ್ದು ನೀರಲ್ಲದ್ದು, ಹಾಲಲ್ಲದ್ದು ನೀರಲ್ಲದ್ದು. ದುಡಿಯದ ಹೇಡಿಗೆ ದನದ ಚಿಂತೆ, ಗಂಡನಿಗೆ ಜೀವದ ಚಿಂತೆ, ಹೆಂಡನಿಗೆ ಪರಸ್ತ್ರೀಯರ ಚಿಂತೆ.